ನ್ಯಾಯದ ವಿರುದ್ಧವಾಗಿ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವ ನನ್ನ ಮೈದನ ನರಸಿಂಹನಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ. ಆದಷ್ಟು ಬೇಗ ನನ್ನ ಮೈದನ ನರಸಿಂಹನಿಗೂ ಹಾಗೂ ನನ್ನ ತಂಗಿ ಸೈತಾಳಗೂ ಮದುವೆ ಆಗುವಂತೆ ಕರುಣಿಸಿ ಕಾಪಾಡು ತಾಯಿ, ಕಾಪಾಡು. ದುರ್ಗಾ ಮಾತೆಯಲ್ಲಿ ಏನೊಂದು ಬೇಡಿಕೊಂಡೆ? ಪನಿಷ, ಈ ನಮ್ಮ ಸಂಸಾರ ಸುಖವಾಗಿ ಸಾಗಿ ಈ ರೈತರ ಬಾಳು ಬಂಗಾರವಾಗ್ಲಿ ಅಂತ ಆ ದೇವಿಯಲ್ಲಿ ಸ್ಥಿರವಾಗಿ ಬೇಡಿಕೊಂಡೆ. ಬನ್ನಿ, ನನಗೆ ಪ್ರಸಾದ ಕೊಡ್ತೀನಿ. ಬೇಡಿಕೊಂಡರು ಏನು ಫಲ? ನಮ್ಮಂತ ಬಡ ರೈತರಿಗೆ ಕಣ್ಣೀರಿನ ಒಳೆಯ ಆಸರೆ. ಇದನ್ನು ಬಿಟ್ಟರೆ ಆ ದೇವರೇ ಕೊಡುವ ಆತ್ಮತೆ ಆ ದೇವರೋಡ. ಸ್ವಾಮಿ, ಇದನ್ನೇನು ಮಾತನಾಡ್ತಿರುವಿರಿ ನೀವು? ಹೌದು ಪಾರ್ವತಿ, ಸಾಲ ಸೂಲ ಮಾಡಿಕೊಂಡು ಬೀಜ ಗೊಬ್ಬರವನ್ನು ತಂದು ಹೊಲದಲ್ಲಿ ಬಿತ್ತನೆ ಮಾಡಿ ಬೆಳೆ ಚೆನ್ನಾಗಿ ಬಂದ ವೇಳೆಯಲ್ಲಿ ಹಾಳಾದ ಸರ್ಕಾರ. ಬೆಳೆಗೆ ತಕ್ಕ ಬೆಲೆ ಕೊಡುವುದಿಲ್ಲ ರಾಜಕಾರಣಿಗಳು. ಇಂಥದ್ರಲ್ಲಿ ಆ ದೇವರಲ್ಲಿ ಎಷ್ಟು ಬೇಡಿಕೊಂಡರು ಏನು ಫಲ? ಕೊನೆಗೂ ನಮ್ಮಂತ ಬಡ ರೈತರಿಗೆ ಸಾಲ ಮಾಡಿ ಮರಳು ಕೂಡದ ಕಾರಣಕ್ಕಾಗಿ ಈ ಭೂಮಿ ತಾಯಿ ಮಡಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಈ ನಾಡಿನಲ್ಲಿ ನಮ್ಮಂತ ರೈತರ ಮುಂದೆ ಬರುವುದಾದರೆ ಹೇಗೆ ಸಾಧ್ಯ? ಹೌದು ಸ್ವಾಮಿ, ನೀವು ಹೇಳೋ ಮಾತು ಸತ್ಯವಿದೆ. ರೈತ ಅಂದ್ರೆ ಈ ದೇಶದ ಬೆನ್ನೆಲುಬು. ರೈತನೇ ಈ ದೇಶಕ್ಕೆ ಅನ್ನ ಹಾಕುತ್ತಾನೆ. ಈ ದುಷ್ಟ ರಾಜಕಾರಣಿಗಳು ಬುದ್ಧಿ ಕಲಿಸೋದಕ್ಕೆ ಒಬ್ಬೊಬ್ಬ ವೀರ ಪ್ರತಿಯೊಂದು ಮನೆಯಲ್ಲಿ ಹುಟ್ಟಿದರೂ ಕೂಡ ಆವಾಗ್ಲೇ ಈ ರಾಜ್ಯ, ಈ ದೇಶ ಉದ್ಧಾರವಾಗುವುದು. ರೈತನಿಗೆ ಉಸಿರಾಗಿ ನಿಂತಿರುವ ಮಳೆರಾಯನೇ ಕಣ್ಣು ತೆರ್ತಾ ಇಲ್ಲ. ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಮಾತು ಬರದ ಮುಕ್ತಿ ಜೀವಿಗಳಾದ ದನ ಕರು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ನಮ್ಮಂತ ರೈತರು ಬದುಕಿದ್ದರು ಏನು ಪ್ರಯೋಜನ? ಕಷ್ಟ ಬಂದಿತ್ತಂತ ಕುಗ್ಗಬೇಡಿ, ಸುಖ ಸಿಕ್ಕಿತು ಅಂತ ಹೆಗ್ಗಬೇಡಿ ಎನ್ನುವ ವಾಕ್ಯದಂತೆ ಎಲ್ಲ ಕಷ್ಟಗಳಿಗೂ ಸಾವೇ ಪರಿಹಾರ ಅಲ್ಲ ರೀ. ನಿಮಗೇನೇ ಕಷ್ಟ ಬಂದರೂ ಕೂಡ ಧೈರ್ಯವಾಗಿ ಅದನ್ನ ಎದುರಿಸೋಣ. ಯಾವುದೇ ಕಾರಣಕ್ಕೂ ನೀವು ಧೈರ್ಯ ಮಾತ್ರ ಕಳೆದುಕೊಳ್ಬೇಡಿ. ಪಾರ್ವತಿ, ಕಷ್ಟವನ್ನು ಎದುರಿಸೋಣ ನಿಜ. ಈ ರೈತನ ನೋವು ಕೇಳೋರು ಯಾರು? ಈ ರೈತನ ಗೋಳು ಸರ್ಕಾರಕ್ಕೆ ಗೊತ್ತು. ತಮ್ಮ ಅಧಿಕಾರ ಪಕ್ಷಕ್ಕಾಗಿ ಎಲ್ಲ ತೆರಿಗೆಯನ್ನು ರೈತನ ಮೇಲೆ ಹಾಕುತ್ತಾರೆ. ಈ ತೆರಿಗೆ ಹಣವನ್ನು ಎಲ್ಲಿಂದ ಕಟ್ಟಬೇಕು? ರೈತನ ಕಣ್ಣೀರಿನಲ್ಲಿ ಕೈ ತುಳಿಯುತ್ತಿರುವ ಹಾಳಾದ ರಾಜಕಾರಣಿಗಳು ರೈತನ ರಕ್ತ ಸುರಿಸುತ್ತಾರೆ ಈಗಿನ ಕಲಿಯುಗದಲ್ಲಿ. ಹೌದು, ಈ ರೈತರಿಗೇನು ಗೊತ್ತು? ಯಾಕಂದ್ರೆ ಅವರು ಉಣ್ಣುತ್ತಿರೋ ಅನ್ನ ಈ ರೈತನ ಶ್ರಮದ ಫಲದಿಂದ ಬಂದಿದೆ ಅಂತ. ಅದಕ್ಕೆ ಈ ರೈತನನ್ನು ಅಷ್ಟೊಂದು ಕೀಳಾಗಿ ಕಾಣುತ್ತಾರೆ ಆ ದುಷ್ಟ ಶ್ರೀಮಂತರು. ಹೌದು ಪಾರ್ವತಿ, ರೈತರನ್ನು ಕೀಳಾಗಿ ಕಾಣುತ್ತಿದ್ದಾರೆ. ಅಷ್ಟೇ ಏಕೆ? ರೈತನಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡಲಿಕ್ಕೆ ಯಾವ ಮನೆತನವೂ ಮುಂದೆ ಬರ್ತಾ ಇಲ್ಲ. ಸರ್ಕಾರಿ ನೌಕರಿ ಇದ್ದರೆ ಮಾತ್ರ ಹೆಣ್ಣು ಕೊಡುತ್ತಾನಂತ ಹೇಳುತ್ತಾರೆ. ಇಂಥ ಸುಂದರ ಸಾಮಾಜಿಕ ನಾಟಕ ಕವಿಗಳಾದ ಸೋಮಶೇಖರ್ ಕೂಡ ಒಬ್ಬ ರೈತನ ಮಗನೇ. ಈ ನಾಟಕದಲ್ಲಿ ಕಥಾನಾಯಕ ಮಾಡಿದ ಸಿದ್ದರಾಯ ರಣಗಟ್ಟಿ ನಾನು ಒಬ್ಬ ರೈತನ ಮಗನೇ. ಇಂಥ ವಿದ್ಯಾವಂತರು ಕಷ್ಟಪಟ್ಟು ವ್ಯವಸಾಯ ಮಾಡುತ್ತಿರುವಾಗ ನಾವು ಕಷ್ಟಪಡೋದ್ರಲ್ಲಿ ಯಾವ ತೊಂದರೆಯೂ ಇಲ್ಲ. ಈ ರೈತ ನಕ್ಕರೆ ದೇಶ ನಗುವುದು. ನೀವು ಹೇಳೋ ಮಾತು ಸತ್ಯವಿದೆ. ಈ ರೈತರ ಮಕ್ಕಳೇ ಈ ದೇಶದ MLA MP CM PM ಆಗ್ಬೇಕು. ಅವಾಗ್ಲೇ ಈ ರೈತರ ಬಾಳು ಬಂಗಾರವಾಗುವುದು. ಅಂತ ಮಾತನಾಡಿದೆ ಪಾರ್ವತಿ. ಈ ಕನಸು ನನಸಾದರೆ ಭಾರತ ದೇಶ ಶುರುವಾಗುತ್ತದೆ. ಹೌದು, ಈ ರೈತರ ಮಕ್ಕಳೇ ಈ ದೇಶವು ನಾಳು ಅಧಿಕಾರಿಗಳಾಗ್ಲಿ ಅಂತ ಆ ದೇವಿಯಲ್ಲಿ ಸ್ಥಿರವಾಗಿ ನಾನು ಬೇಡಿಕೊಳ್ಳುತ್ತೇನೆ. ಸರಿ ಸರಿ, ತುಂಬಾ ಹೊತ್ತಾಯ್ತು, ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ, ಊಟ ಮಾಡೋರಂತೆ. ಪಾರ್ವತಿ, ಊಟ ನಂತರ ಮಾಡಿದರೆ ಆಯ್ತು.
ಹಸಿದು ಬಂದ ದೇಹಕ್ಕೆ ಹಿಂಪಾಗಿ ನಿನ್ನ ಮಧುರ ಕಂಠದಿಂದ ಹಾಡನ್ನು ಹಾಡಬಹುದು. ಪ್ರತಿ ಪರದೈವಂದಲ್ಲಿ ನಿಮ್ಮ ಮಾತನ್ನು ನೀಡುವುದುಂಟೆ. ಸಗಲ ಬಟ್ಟು ಚಂದ ನಾಗಚನೆ ಜುಟ್ಟು ಚಂದ ಮೂಗುತಿ ಮತ್ತು ಚಂದ ಬಾಲಿ ಚುಂಕಿ ಗಟ್ಟು ಚಂದ ಸಗಲ ಬಟ್ಟು ಚಂದ ನಾಗಚನೆ ಜುಟ್ಟು ಚಂದ ಬುದ್ಧಿ ಮತ್ತು ಚಂದ ಬಾರಿ ಚುಂಕಿ ಗಟ್ಟು ಚಂದ ಸಗಲ ಬಟ್ಟು ಚಂದ ನಾಗಚನೆ ಜುಟ್ಟು ಚಂದ ಹಂಗೆಲ್ಲ ದೂರ ಹೋಗ್ಬೇಡ್ರಿ ನೀವು. ಹೇಳ್ರಿ, ಮುಂದೆ ಯಾರು ಬಂದು ಕೂತಾರ? ಮತ್ತೆ ಯಾಕೆ ದೂರ ಹೊಂಟಿರಿ? ಬುದ್ಧಿ ಮತ್ತು ಚಂದ ಬಾಲಿ ಚುಂಕಿ ಗಟ್ಟು ಚಂದ ಸಗಲ ಬಟ್ಟು ಚಂದ ನಾಗಚನೆ ಜುಟ್ಟು ಚಂದ ಪಾರ್ವತಿ, ನನ್ನ ಮುದ್ದಾದ ಸೊಸೆ ಸವಿತಾ ಎಲ್ಲಿ? ಹೊರಗಡೆ ಇದ್ದಾಳೆ. ಸವಿತಾ, ತಂಗಿ ಸವಿತಾ. ಬಾಬಾ, ಇವಾಗ ಬಂದ್ರಿ? ಕುಡಿಯೋದಕ್ಕೆ ಸ್ವಲ್ಪ ನೀರಾದ್ರೂ ತೆಗೆದುಕೊಂಡು ಬರ್ಲಾ? ಸವಿತಾ, ಹೀಗೆ ತಾನೇ ಬಂದೇನಮ್ಮ. ನಿನ್ನ ಮಾತು ಕೇಳ್ತಾ ಇದ್ದರೆ ನೀರು ಅಷ್ಟೇ ಅಲ್ಲ, ಹಾಲು ಕೊಡುವಷ್ಟು ಸಂತೋಷವಾಗುತ್ತಿದೆ. ಇದೇನ್ ಬಾಬಾ, ನೀವು ಒಬ್ರು ಬಂದ್ರೆ ಅಲ್ಲ, ಚಿಕ್ಕ ಮಾವ ಬರ್ಲಿಲ್ವೇನು? ಸಮಾಧಾನ ತಂಗಿ, ನಿನಗೆ ಕೇಳೋ ಅಷ್ಟರಲ್ಲಿ ನೀವು ಚಿಕ್ಕ ಮಾವ ಬಂದೇ ಬಿಟ್ಟಾಳು. ಅಣ್ಣ, ಅತ್ತಿಗೆ ಎಲ್ಲರೂ ಮನೆ ಮುಂದೆ ಸೇರಿ ನಿಂತುಕೊಂಡು ಏನೋ ವಿಚಾರ ಮಾಡುವಂತಿದೆಯಲ್ಲ, ಏನದು? ಬಾರಪ್ಪ ತಮ್ಮ, ಹಾಗೆ ಸುಮ್ಮನೆ ನಿಂತುಕೊಂಡಿದ್ದೇವೆ. ಕಬ್ಬಿಗೆ ನೀರು ಹೊಡಿಸಿ ಬಂದೇನಪ್ಪ. ಏನಂತ ಹೇಳಲಿ ಅಣ್ಣ, ಹೊಲದಲ್ಲಿ ಕತ್ತೆ ಇಲ್ಲದಿರುವಾಗ ಏನು ನೀರು ಉಣಿಸಲಿ ಅಣ್ಣ, ನೀರು ಉಣಿಸಲಿ. ನರಸಿಂಹ, ಏನು ಹೇಳುತ್ತೀರಿ ನೀನು? ಹೌದಣ್ಣ, ಹೌದು. ಕಬ್ಬಿನ ಬೆಳೆಯನ್ನು ಬಂಡೆಗಳು ತಿಂದು ಹಾಕಿ ಕಬ್ಬು ಎಲ್ಲ ನೆಲಕ್ಕೆ ಉರುಳಿ ಒಣಗಿ ಹೋಗಿದೆ ಅಣ್ಣ, ಒಣಗಿ ಹೋಗಿದೆ. ಇದೇನಪ್ಪ, ಎಂತ ಸ್ಥಿತಿ ಬಂತು ಈ ರೈತರ ಬಾಳಿಗೆ?
ಕಷ್ಟಪಟ್ಟು ಬೆಳೆದ ಕಬ್ಬೆಲ್ಲ ಸರ್ವನಾಶವಾಗಿ ಹೋಯ್ತು ಅಂದ್ರೆ ಮುಂದೆ ಹೇಗಪ್ಪ ನಮ್ಮ ಜೀವನದ ಗತಿ? ತಮ್ಮ ನರಸಿಂಹ, ಭೂಮಿ ತಾಯಿಯನ್ನು ನಮ್ಮ ಬದುಕುತ್ತಿರುವ ನಮಗೆ ಎಂತ ಸಂಕಟ ತಂದಪ್ಪ. ಮತ್ತೆ ಸಾಲದ ಸಂಕಟ ನನ್ನ ತಲೆಯ ಮೇಲೆ ಏರಿತಾ ಮಾವ, ಅಲ್ಬೇಡಿ ಮಾವ, ಎಲ್ಲವೂ ಆ ವಿಧಿ ಲಿಖಿತ. ನೋಡಿ, ಕೆಟ್ಟ ಕೆಲಸ ಮಾಡೋದಕ್ಕೆ ಈ ನಮ್ಮ ಸರ್ಕಾರ ಸಾವಿರಾರು ಕೋಟಿ ಹಣ ಖರ್ಚು ಮಾಡುತ್ತೆ. ಆದ್ರೆ ರೈತನಿಗೆ ಶತ್ರುವಾಗಿ ನಿಂತ ಆ ಗೋಣಿ ಉಳ್ಳಕ್ಕೆ ಸ್ವಲ್ಪನಾದ್ರೂ 1,000 ರೂಪಾಯಿ ಖರ್ಚು ಮಾಡುವುದಿಲ್ಲ. ಹೀಗಿರುವಾಗ ನಮ್ಮ ರೈತರ ಜೀವನ ಸಾಗಿಸುವುದಾದ್ರೂ ಹೇಗೆ? ಸವಿತಾ, ನೀನು ಹೇಳುವ ಮಾತು ನಿಜ. ರೈತನ ಮಿತ್ರ ಎರೆಹುಳು ಆದರೆ ರೈತನ ಶತ್ರು ಎಣ್ಣೆಹುಳು ಆಯಿತು. ತಮ್ಮ ನರಸಿಂಹ, ಹೇಗೆ ಬಂದ ತುತ್ತು ಬಾಯಿಗೆ ಬರದಂತಾಯ್ತು ನನ್ನ ಪರಿಸ್ಥಿತಿ. ಇಂಥ ಹೊಲದಲ್ಲಿ ಹೊಲದಲ್ಲಿ ಬೆಳೆದ ಬೆಳೆ ಶೇಂಗಾ ಚೀಲವನ್ನು ವಿಕ್ರಾಂತ್ ಗೌಡನ ಅಡತಿಗೆ ಹೆಚ್ಚಿದ್ದೇನೆ. 20,000 ಬೆಲೆಯನ್ನು 10,000 ಕೊಡಲಿಕ್ಕೆ ಬಂದ ವಿಕ್ರಾಂತ್ ಗೌಡ. ಏ ವಿಕ್ರಾಂತ್ ಗೌಡ, ನಿನ್ನ ಕರ್ಮದ ಕೊಡ ತುಂಬಿದೆ. ನಿನ್ನಂತ ದುಷ್ಟ ಶ್ರೀಮಂತರಿಂದಲೇ ನಮ್ಮಂತ ರೈತರಿಗೆ ಅನ್ಯಾಯ ಆಗುತ್ತಿರುವುದು. ಇಂಥ ಅನ್ಯಾಯಕ್ಕೆ ಸಿಡಿದೆದ್ದು ನಿಂತಿದ್ದಾನೆ ಈ ನರಸಿಂಹ. ಅಷ್ಟೇ ಅಲ್ಲಪ್ಪ, ಕಮಿಷನ್ ಕೊಡ್ಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಂತ ಹೆದರಿಸಿದಲ್ಲಪ್ಪ. ಮೈದುನ, ಅಷ್ಟೇ ಅಲ್ಲಪ್ಪ, ಆ ವಿಕ್ರಾಂತ ಗೌಡ ರೈತರಿಗೆ ಮೋಸ ಮಾಡಿ ಸಾಕಷ್ಟು ಹಣವನ್ನು ಗಳಿಸಿ ಸೊಕ್ಕಿನಿಂದ ಮೆರೆಯುತ್ತಿದ್ದಾನೆ. ನಾವು ಹೀಗೇನಾದ್ರೂ ಸುಮ್ಮನೆ ಇದ್ದಿದ್ದೆ ಆದ್ರೆ ನಾಯಿಗಿಂತ ಕೀಳಾಗಿ ಹೋಗೋದು ಈ ಬಡವರ ಪಾಡು. ಅಣ್ಣ, ಅತ್ತಿಗೆ, ನಾವು ಸುಮ್ಮನಿರಬಾರದು. ನಾವು 1 ವರ್ಷ ಕಷ್ಟಪಟ್ಟು ದುಡಿದರೆ ಆ ದುಷ್ಟ ಶ್ರೀಮಂತರು ಒಂದೇ ಒಂದು ನಿಮಿಷದಲ್ಲಿ ನಾವು ಬೆಳೆದ ಬೆಳೆಯಲ್ಲಿ ಕಮಿಷನ್ ತಿನ್ನುತ್ತಿದ್ದಾರೆ. ಇಂಥ ಹಗಲೊತ್ತಿನಲ್ಲೇ ರೈತನ ಜೇಬಿಗೆ ಕತ್ತರಿ ಹಾಕುತ್ತಿರುವ ವಂಚಕರಿಗೆ ಬುದ್ಧಿ ಕಲಿಸಲೇಬೇಕು. ಇಂಥ ದುಷ್ಟರ ನಾಡಿನಲ್ಲಿ ರೈತ ಗರ್ಜನೆ ಮಾಡಿದರೆ ಮಾತ್ರ ಬೆಲೆ. ಇಂಥ ಪಾರ್ಟಿಗಳಿಗೆ ರೈತ ಹಿಡಿಯಬೇಕು ಕ್ರಾಂತಿಯ ಖಡ್ಗ. ಅಂದಾಗ ಮಾತ್ರ ನಾವು ನೆಮ್ಮದಿಯಾಗಿ ಬಾಳಬಹುದು. ಬಾಬಾ, ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಶ್ರೀಮಂತರು ಇರೋ ತನಕ ರೈತರಿಗೆ ಕಷ್ಟ ತಪ್ಪಿದ್ದಲ್ಲ. ರೈತ ಇಂಥ ಪಾರ್ಟಿ ಲೋಕದಲ್ಲಿ ರೈತ ಕ್ರಾಂತಿಯ ಕಟ್ಟಿ ಹಿಡಿದು ಹೋರಾಡಬೇಕು. ಅಂದಾಗ ಅನ್ಯಾಯ ಈ ಜಗತ್ತೇ ಬಿಟ್ಟು ಓಡುವುದು. ಏ ವಿಕ್ರಾಂತ್ ಗೌಡ, ಈಗಲೇ ಬರುವೆ ಮಗನೇ. ನಿನ್ನ ಆಳು ಸಾಮ್ರಾಜ್ಯಕ್ಕೆ ಅಂತ್ಯ ಆಡುವ ನಿನ್ನ ಕಂತ್ರಿ ಬುತ್ತಿಗೆ. ತಮ್ಮ ನರಸಿಂಹ, ಕೋಪದಲ್ಲಿ ಯಾವ ಅನಾಹುತ ಮಾಡಬೇಡಪ್ಪ. ಅವನಿಗೆ ಭೇಟಿಯಾಗಿ ಮಾತನಾಡು. ಹೌದಪ್ಪ ಮೈದಾನ, ಕೆಟ್ಟ ಜನಗಳಿಗೆ ನೀನು ಬುದ್ಧಿ ಹೇಳೋ ವೀರನಾಗ್ಬೇಕೆನ್ನುವುದೇ ನಮ್ಮ ಆಸೆ ಕಣಪ್ಪ. ಈ ಗಂಡು ಮೆಟ್ಟಿದ ನಾಡಿನಲ್ಲಿ ಉಂಡ ಹುಲಿಯಾಗಿ ಗರ್ಜಿಸಿ ಬಂಡರಿಗೆ ಒತ್ತು ಬುದ್ಧಿ ಹೇಳುವ ವೀರ ನಾನಾಗುತ್ತೇನೆ. ನನ್ನನ್ನು ಕೆಣಕಿ ನಿಂತರೆ ಉಗ್ರ ನರಸಿಂಹನಾಗಿ ಶಿರ ಕತ್ತರಿಸುತ್ತೇನೆ. ಆ ದೇವರೇ ಬಂದರೂ ಕೇಳುವನಲ್ಲ ಈ ನರಸಿಂಹ. ಮಾವ, ಮೆಚ್ಚಿದೆ ನಿನ್ನ ಧೈರ್ಯದ ಮಾತಿಗೆ. ದಿಟ್ಟತನದ ವೀರ ಸಿಕ್ಕಿದ್ದು ಅದು ನನ್ನ ಪುಣ್ಯ. ತಮ್ಮ ನರಸಿಂಹ, ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಮಾಡಿ ನನ್ನ ತಲೆಯ ಮೇಲೆ ಭಾರವಿಸಿಕೊಳ್ಳುತ್ತೇನೆ. ಅಲ್ಲ, ಇಷ್ಟು ಬೇಗ ಯಾಕಣ್ಣ ನನ್ನ ಮದುವೆ? ಅಯ್ಯ ಸುಮ್ಮನಿರಪ್ಪ ನೀ. ನಮ್ಮ ತಂಗಿ ಮದುವೆ ವಯಸ್ಸಿಗೆ ಬಂದಾಳ. ಈ ಮನ್ಯಾಗ ಹಂಗ ಇರಬಾರ್ದು. ಮುತ್ತೈದೆ ಹಾಕಿ ಮನೆ ತುಂಬಾ ಓಡಾಡ್ಕೊಂಡಿದ್ರೇನೆ ಅದು ಚಂದ. ಅತ್ತಿಗೆ, ಅದು ಅಲ್ಲ ಇದು. ಸರಿತಾ, ಇದಕ್ಕೆ ನಿನ್ನ ಅಭಿಪ್ರಾಯ ಏನಮ್ಮ? ನನ್ನ ಗಂಡ ಬಾಳ ಅವಸರ, ಸ್ವಲ್ಪ ಸುಮ್ಮನೆ ಅದು ಇಲ್ಲ ಇದು ಇಲ್ಲ. ನಾವ್ ಹೇಳಿದ ನೀ ಕೇಳ್ಬೇಕಷ್ಟ. ನೋಡ್ ನಮ್ಮ ತಂಗಿ ಏನಾಗಿತ್ತು, ದಂತದ ಗೊಂಬೆ ಆಗ್ಯಾಳ. ನೋಡ ಅಲ್ಲಿ ಮದುವೆ ನನ್ನ ಅಭಿಪ್ರಾಯಕ್ಕಿಂತ ನಿಮ್ಮ ವಾಕ್ಯವೇ ನನಗೆ ವೇದವಾಕ್ಯ. ನೋಡಿ, ನಿಮ್ಮ ಇಷ್ಟದಂತೆ ನನ್ನ ಇಷ್ಟ. ಅರೇ, ಅವ್ರಿಗೆಲ್ಲ ಇಷ್ಟ ಆಯ್ತು. ಸುಮ್ಮನೆ ನೀವು ಹಂಗ ಮ್ಯಾಲಿನ ಮಾತಿ ಮಾತಾಡ್ತಾರ ಅವ್ರು. ಬಾಳ ಹೊತ್ತಾಗೈತಿ ನಡ್ರಿ, ಕೈಕಾಲು ಮುಖ ತೊಳೆದುಕೊಂಡು ನಾವು ಊಟ ಮಾಡೋಣ.
ಸರಿ ಮೈದಾ, ನಾವು ಹೋಗಿ ಊಟ ಮಾಡ್ತೀವಪ್ಪ. ಜಮಾಯಿಸ್ ಮೈದಾ, ಜಮಾಯಿಸ್ ಕಂದಾಡಿ. ಬಾರೆ ನನ್ನ ಮುದ್ದಿನ ಅರಗಿಣಿ, ನಿನ್ನ ಮುದ್ದಾದ ತುಟಿಗಳಿಂದ ಮನ ತಣಿಸಬಾರದೆ. ಬಾಬಾ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ನಾಚಿಕೆ ಬಿಟ್ಟರೆ ಸಂಸಾರ ನಡೆಯುವುದು. ನಿನ್ನ ಮಧುರವಾದ ಕಂಠದಿಂದ ಒಂದು ಹಾಡನ್ನು ಹಾಡಿ ನನ್ನ ಹೃದಯವನ್ನು ಕುಣಿಸು.